ವೆಲ್ಕಮ್ ಟು ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ಇಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅರಮನೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಸಿ ದೆಹಲಿ, ಬಿ ಕರ್ನಾಟಕ, ಸಿ ಕಲ್ಕತ್ತಾ, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ. ಭಾರತದ ಅತಿ ದೊಡ್ಡ ಅರಮನೆ ಮುಂಬೈ ರಾಜ್ಯದಲ್ಲಿದೆ. ಸಂಸ್ಕರಿಸಿದ ಮಾಂಸಾಹಾರಗಳನ್ನು ಸೇವಿಸುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ ಬಿಪಿ, ಬಿ ಹೃದಯಾಘಾತ, ಸಿ ಅಧಿಕ ಬೊಜ್ಜು, ಡಿ ಕಿಡ್ನಿ ಫೇಲ್ಯೂರ್. ಸರಿಯಾದ ಉತ್ತರ ಎ ಮತ್ತು ಬಿ. ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳು ಹೇರಳವಾಗಿ ಕಂಡುಬರುತ್ತದೆ. ಹೀಗಾಗಿ ಇಂತಹ ಸಂಸ್ಕರಿಸಿದ ಮಾಂಸಾಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದರಿಂದ ಅಧಿಕ ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಸಣ್ಣ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಭಾರತದ ಮೊದಲ ವಿಶ್ವ ಸುಂದರಿ ಕಿರೀಟ ಪಡೆದ ಮಹಿಳೆ ಯಾರು? ಆಪ್ಷನ್ ಸಿ ಐಶ್ವರ್ಯ ರೈ, ಬಿ ಸುಷ್ಮಿತಾ ಸೇನ್, ಸಿ ಅಮಿತಾ ಪಾಟೇಲ್, ಡಿ ರೀಟಾ ಫರಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರೀಟಾ ಫರಿಯಾ. ಭಾರತದ ಮೊದಲ ವಿಶ್ವ ಸುಂದರಿ ಕಿರೀಟ ಪಡೆದ ಮಹಿಳೆ ರೀಟಾ ಫರಿಯಾ. ತೇಲುವ ಅಂಚೆ ಕಚೇರಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಸಿ ಕಾಶ್ಮೀರ, ಬಿ ನಾಗಾಲ್ಯಾಂಡ್, ಸಿ ಜೈಪುರ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಕಾಶ್ಮೀರ. ತೇಲುವ ಅಂಚೆ ಕಚೇರಿ ಕಾಶ್ಮೀರದಲ್ಲಿದೆ. ಯಾವುದೇ ದಾಖಲೆ ಇಲ್ಲದೆ ಗ್ರಾಹಕರಿಗೆ ಸಾಲ ನೀಡುವ ಬ್ಯಾಂಕ್ ಯಾವುದು? ಆಪ್ಷನ್ ಸಿ ವಿಶ್ವ ಬ್ಯಾಂಕ್, ಬಿ ಆರ್ಬಿಐ, ಸಿ ಒಗಾಕಿ ಕ್ಯೂರಿಟ್ಸ್, ಡಿ ಜೆಪಿ ಮೊರ್ಗಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಒಗಾಕಿ ಕ್ಯೂರಿಟ್ಸ್. ಯಾವುದೇ ದಾಖಲೆ ಇಲ್ಲದೆ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಒಗಾಕಿ ಕ್ಯೂರಿಟ್ಸ್ ಬ್ಯಾಂಕ್. ಇದು ಜಪಾನ್ನಲ್ಲಿ ಕಂಡು ಬರುತ್ತದೆ. ಪ್ರಪಂಚದ ಚಾವಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಸಿ ನೇಪಾಳ, ಬಿ ರಷ್ಯಾ, ಸಿ ಶ್ರೀಲಂಕಾ, ಡಿ ಟಿಬೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಟಿಬೆಟ್. ಪ್ರಪಂಚದ ಚಾವಣಿ ಎಂದು ಟಿಬೆಟ್ ಅನ್ನು ಕರೆಯುತ್ತಾರೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವುದು? ಆಪ್ಷನ್ ಸಿ ಚೀನಾ, ಬಿ ಇಟಲಿ, ಸಿ ಬ್ರಿಟನ್, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್. ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್. ರಬ್ಬರ್ ಅನ್ನು ಯಾವ ದೇಶ ಹೆಚ್ಚಾಗಿ ಉತ್ಪಾದಿಸುತ್ತದೆ? ಆಪ್ಷನ್ ಸಿ ಚೀನಾ, ಬಿ ರಷ್ಯಾ, ಸಿ ಥೈಲ್ಯಾಂಡ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ರಬ್ಬರ್ ಅನ್ನು ಥೈಲ್ಯಾಂಡ್ ದೇಶ ಹೆಚ್ಚಾಗಿ ಉತ್ಪಾದಿಸುತ್ತದೆ. ಯಾವುದನ್ನು ಸೇವಿಸುವುದರಿಂದ ಅನೇಕ ರೋಗಗಳು ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ ಸಿ ಪನ್ನೀರ್, ಬಿ ಮೆಂತ್ಯೆ ಸೊಪ್ಪು, ಸಿ ಕಡಲೆಕಾಯಿ, ಡಿ ಸೂರ್ಯಕಾಂತಿ ಬೀಜ.
ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯಕಾಂತಿ ಬೀಜ. ಸೂರ್ಯಕಾಂತಿ ಬೀಜಗಳಲ್ಲಿ ಅತಿ ಹೆಚ್ಚಿನ ಪೌಷ್ಟಿಕ ಸತ್ವಗಳು ಅಡಗಿವೆ ಮತ್ತು ವಿಟಮಿನ್ ಇ, ಜಿಂಕ್, ಸೆಲೆನಿಯಂ ಅಂಶ ಅಧಿಕವಾಗಿರುವುದರಿಂದ ಸೂರ್ಯಕಾಂತಿ ಬೀಜಗಳು ದೇಹದ ಉರಿಯೂತದ ಸಮಸ್ಯೆ ದೂರ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದಯದ ಸಮಸ್ಯೆ, ಮಧುಮೇಹ ಇತ್ಯಾದಿ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ದೇಹದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುವಂತೆ ಮಾಡುತ್ತದೆ ಹಾಗೂ ದೇಹದ ರೋಗ ನಿರೋಧಕ ವ್ಯವಸ್ಥೆ ಬಲಗೊಳಿಸುವುದರ ಜೊತೆಗೆ ಸೂರ್ಯಕಾಂತಿ ಬೀಜಗಳು ಹಲವು ಬಗೆಯ ಕ್ಯಾನ್ಸರ್ ಸಮಸ್ಯೆಯನ್ನು ಗುಣಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ ಹಾಗೂ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವುದರ ಜೊತೆಗೆ ನಮ್ಮ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಅಭಿವೃದ್ಧಿ ಮಾಡುತ್ತದೆ ಹಾಗೂ ಗುಳ್ಳೆಗಳು, ಮೊಡವೆ, ಚರ್ಮದ ಸಮಸ್ಯೆ ಬರದಂತೆ ತಡೆಯುತ್ತದೆ. ಆನೆ ಕಾಲು ರೋಗ ಯಾವುದರಿಂದ ಬರುತ್ತದೆ? ಆಪ್ಷನ್ ಸಿ ಸೊಳ್ಳೆ, ಬಿ ಆನೆ, ಸಿ ಬೆಕ್ಕು, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ. ಆನೆ ಕಾಲು ರೋಗ ಸೊಳ್ಳೆಯಿಂದ ಬರುತ್ತದೆ. ಕೆಎಫ್ಸಿ ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿ? ಆಪ್ಷನ್ ಸಿ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಕೆಎಫ್ಸಿ ಫುಡ್ ರೆಸ್ಟೋರೆಂಟ್ಗಳು ಅಮೆರಿಕ ದೇಶದ ಕಂಪನಿ. ಯಾವ ಪ್ರಾಣಿಯು ಮನುಷ್ಯನಂತೆ ನಿಖರವಾಗಿ ಯೋಚಿಸುತ್ತದೆ? ಆಪ್ಷನ್ ಸಿ ಡಾಲ್ಫಿನ್, ಬಿ ಆಸ್ಟ್ರಿಚ್, ಸಿ ಮಂಕಿ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್. ಡಾಲ್ಫಿನ್ ಮನುಷ್ಯನಂತೆ ನಿಖರವಾಗಿ ಯೋಚಿಸುತ್ತದೆ. ಅತಿಯಾದ ಬಾಯಾರಿಕೆ ಯಾವ ರೋಗದ ಸೂಚನೆ? ಆಪ್ಷನ್ ಸಿ ಮಧುಮೇಹ, ಬಿ ರಕ್ತದೊತ್ತಡ, ಸಿ ಅಸ್ತಮಾ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಅತಿಯಾದ ಬಾಯಾರಿಕೆ ಮಧುಮೇಹದ ಲಕ್ಷಣ. ಆನೆಯನ್ನು ಕೊಂದರೆ ಯಾವ ದೇಶದಲ್ಲಿ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ? ಆಪ್ಷನ್ ಎ ಜಪಾನ್, ಬಿ ಅಮೆರಿಕ, ಸಿ ಶ್ರೀಲಂಕಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ. ಆನೆಯನ್ನು ಕೊಂದರೆ ಶ್ರೀಲಂಕಾದಲ್ಲಿ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ. ಮಹಾಭಾರತದಲ್ಲಿ ಯುದ್ಧ ನಡೆದ ಸ್ಥಳ ಯಾವುದು? ಆಪ್ಷನ್ ಎ ಇಂದ್ರಪ್ರಸ್ಥ, ಬಿ ಪಾಂಚಾಲ, ಸಿ ಕುರುಕ್ಷೇತ್ರ, ಡಿ ಬೃಂದಾವನ. ಸರಿಯಾದ ಉತ್ತರ ಆಪ್ಷನ್ ಸಿ ಕುರುಕ್ಷೇತ್ರ. ಮಹಾಭಾರತದಲ್ಲಿ ಯುದ್ಧ ನಡೆದ ಸ್ಥಳ ಕುರುಕ್ಷೇತ್ರ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಹಗಲು ವೇಷ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ.
ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಲವ್ ಯು ಆಲ್, ಟೇಕ್ ಕೇರ್.